ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಸರ್ಕಾರಿ ಭೂ ಕಬಳಿಕೆಯ ಆರೋಪ ಬಂದಿರುವಂಥದ್ದು. ಜೊತೆಗೆ ಈ ಒಂದು ಏನು ಆರೋಪ ಬಂದಿದೆ ಅದರ ಜೊತೆಯಲ್ಲಿ ಈ ಒಂದು ಕಾಂಗ್ರೆಸ್ನ ಬಂಗಾರಪೇಟೆಯ ಕಾಂಗ್ರೆಸ್ ಶಾಸಕರಾದಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಕೃಷ್ಣ ಬೈರೇಗೌಡ ಅವರ ಗ್ರಾಮದ ಭೂ ದಾಖಲೆಗಳನ್ನು ಕೇಳಿ ಕೋಲಾರ ತಹಶೀಲ್ದಾರ್ಗೆ ಅರ್ಜಿಯನ್ನು ಬರೆದಿದ್ರು ಅನ್ನೋ ಒಂದು ಚರ್ಚೆ ಕೂಡ ಈಗ ನಡೀತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಅಂತ ಹೇಳಿ ಸ್ವತಃ ಬಂಗಾರಪೇಟೆ ಶಾಸಕರಾದಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಏನು ಕೃಷ್ಣ ಬೈರೇಗೌಡರ ಮೇಲೆ ಬಂದಿರುವಂಥ ಆರೋಪ ಏನಿದೆ ಅದರಲ್ಲಿ ನಿಮ್ಮ ಹೆಸರು ಕೂಡ ತಳಕ ಹಾಕ್ಕೊಂಡಿರುವಂಥದ್ದು. ಅಂದರೆ ಆ ದಾಖಲೆಗಳನ್ನು ನೀವು ಪಡ್ಕೊಂಡಿದ್ರಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಅವ್ರಿಗೆ ನೀವು ಈ ಹಿಂದೆ ಒಂದು ಅರ್ಜಿಯನ್ನು ಕೊಟ್ಟಿದ್ರಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ ಸರ್? ನಾನು ಯಾವುದೇ ಕಾರಣಕ್ಕೆ ಯಾವತ್ತೂ ಕೂಡ ಅರ್ಜಿಯನ್ನು ಕೊಟ್ಟಿಲ್ಲ, ಒಂದನೇದಾಗಿ. ಎರಡನೇದಾಗಿ ಅವರ ಜಮೀನಿನ ದಾಖಲೆ ಪಡೆದುಕೊಳ್ಳೋದು ಅಗತ್ಯ ನನಗೇನಿದೆ? ನನಗೆ ಸಂಬಂಧವೂ ಇಲ್ಲ, ನನ್ನ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ನನ್ನ ಹೋಬಳಿ ಅಲ್ಲ, ನನ್ನ ತಾಲೂಕಲ್ಲ. ಅವರ ಸ್ವಂತ ಜಮೀನಿನ ದಾಖಲೆಗಳು ಪಡೆದು ನನಗೆ ಬರೋ ಲಾಭ ಆದರೆ ಏನು? ಬಹುಶಃ ನಾನು ಯಾವುದೇ ಕಾರಣಕ್ಕೆ ಅವರೇನು ದಾಖಲೆ ಕೇಳಿದರೆ ಹೇಳ್ತಾಯಿದ್ದೀರಿ ತಾವು, ನಾನು ಆ ಪತ್ರ ನೋಡಿಲ್ಲ. ನಾನು ಕೇವಲ ಕೃಷ್ಣ ಬೈರೇಗೌಡರ ಸ್ಟೇಟ್ಮೆಂಟು ಮತ್ತು ಛಲವಾದಿ ನಾರಾಯಣಸ್ವಾಮಿ ಸ್ಟೇಟ್ಮೆಂಟನ್ನು ಮಾತ್ರ ಗಮನಿಸಿದೆ. ಛಲವಾದಿ ನಾರಾಯಣಸ್ವಾಮಿ ಏನು ಆಪಾದನೆ ಮಾಡಿದ್ದಾರೆ, ಬಹುಶಃ ಆಪಾದನೆ ಎಲ್ಲವೂ ಕೂಡ ಸತ್ಯಕ್ಕೆ ಹತ್ತಿರವಾಗಿಲ್ಲ. ಅದನ್ನೇ ಕೃಷ್ಣ ಬೈರೇಗೌಡರ ಸದನದಲ್ಲಿ ಮಾತಾಡಿದ್ದನ್ನು ಕೂಡ ನಾನು ಕೇಳಿದ್ದೀನಿ. ಎಲ್ಲ ಒಂದು ಕಡೆ ಸರಿ ಇದೆ ಅವ್ರು ಹೇಳ್ತಕ್ಕಂಥದ್ದು. ಯಾಕಂದರೆ ಅವರು ಯಾವುದೇ ಜಮೀನನ್ನು ಖರೀದಿ ಮಾಡಿಲ್ಲ, ಅವ್ರ ಹೆಸರಿಗೆ ಡಾಕ್ಯುಮೆಂಟ್ ಫೋರ್ಜರಿ ಮಾಡ್ಕೊಂಡಿಲ್ಲ. ಹೀಗಿರುವಾಗ ಆಪಾದನೆ ಮಾಡ್ತಕ್ಕಂಥದ್ದು ಬಿ ಜೆ ಪಿಯವರಿಗೆ ಸರ್ವೇ ಸಾಮಾನ್ಯ. ಅದರಲ್ಲೂ ಕೂಡ ಹಿಂದೆ ಕೂಡ ನನ್ನ ಮೇಲೆ ಕೋಲಾರ ಸಂಸದರಾಗಿದ್ದಂತೆ ಯಶವಂತ ಸ್ವಾಮಿಯವರು ಇದೇ ಥರ ಸುಳ್ಳು ಅನೇಕ ಆರೋಪಗಳನ್ನು ಮಾಡ್ತಾ ಹೋದರು. ಯಾವುದೂ ಕೂಡ ದೃಢಪಡಲಿಲ್ಲ. ನನಗನ್ಸುತ್ತೆ ನಾನು ಯಾವುದೇ ಕಾರಣಕ್ಕೆ ಆ ಗರಡು ಪಾಡಲಿಕ್ಕೂ ನನಗೂ ಸಂಬಂಧವೂ ಇಲ್ಲ. ನಾನು ಯಾವುದೇ ದಾಖಲೆ ಕೇಳಿಲ್ಲ, ದಾಖಲೆ ಕೇಳುವಂಥ ಅಗತ್ಯತೆ ಇಲ್ಲ. ಒಂದು ವೇಳೆ ನನಗೆ ದಾಖಲೆ ಬೇಕು ಅನಿಸಿದರೆ ಫಾರಂ ನಂಬರ್ 2 ವಿಲೇಜ್ ಅಕೌಂಟೆಂಟ್ ಕೊಡ್ತಾನೆ, ಒಬ್ಬ ಗ್ರಾಮ ಪಂಚಾಯತಿ ಗ್ರಾಮ ಲೆಕ್ಕಾಧಿಕಾರಿ ಕೊಡ್ತಾನೆ. ಅದಕ್ಕೆ ಅರ್ಜಿ ಕೊಡೋ ಅಗತ್ಯ ಇಲ್ಲ, ಅದು ಪಬ್ಲಿಕ್ ಡಾಕ್ಯುಮೆಂಟ್. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ದಾಖಲೆಗಳನ್ನು ಇವತ್ತು ಡಿಜಿಟಲೀಕರಣ ಮಾಡಿದ್ದೇವೆ ನಾವೇನೇ. ಪಾಣಿಗಳನ್ನು ಕಂಪ್ಯೂಟರ್ ತೊಗೋಬೋದು, ಟಿಪ್ಪಣಿ ತೊಗೋಬೋದು, ಆಕಾರ ಬಂದು ತೊಗೋಬೋದು. ಇವೆಲ್ಲವನ್ನು ಕೂಡ ತಗೊಳ್ಳಿಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಿದ್ದೀವಿ. ಎಲ್ಲ ಕೂಡ ನಿಮ್ಮಲ್ಲಿ ನೆಟ್ವರ್ಕ್ ಇದೆ, ಇವತ್ತು ಗೂಗಲ್ ಇದೆ, ದಿಶಾಂಕ್ ಇದೆ. ಎಲ್ಲಿ ಬೇಕಾದರೂ ಕೂಡ ಯಾವ ನಂಬರನ್ನು ಕೂಡ ನೋಡ್ಕೊಳ್ಳೋಂಥ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ. ಇದು ನಾರಾಯಣಸ್ವಾಮಿ ದಾಖಲೆ ಪಡ್ಕೊಂಡು ಕೊಡುವಂತಹ ಮಹತ್ತರ ದಾಖಲೆಗಳೇನೂ ಅಲ್ಲ. ಆ ಮೇಲಾಗಿ ನನಗೆ ಅಗತ್ಯ ಇಲ್ಲ.